TVKನ ಗೆಲ್ಸಿದ್ದು ಯಾರು ಅಂತ ಕೇಳಿದ್ರೆ ಯಾರಾದರೂ ಹೇಳ್ಬಿಡ್ತಾರೆ ವಿಜಯ್ ಅಲ್ವೇನ್ರಿ ಗೆಲ್ಸಿದ್ದು TVKನ ಇನ್ಯಾರು ಗೆಲ್ಲಿಸ್ತಾರೆ, ವಿಜಯ್ ತಾನೇ ಗೆಲ್ಸಿದ್ದು, ದಳಪತಿ ತಾನೇ ಅಂತಾರೆ. ಅಗ್ರಿ. ದಳಪತಿ ಮುಂದೆ ವೇದಿಕೆಗಳ ಮೇಲೆ, ರ್ಯಾಂಪ್ಗಳ ಮೇಲೆ, ಬೀದಿಗಳಲ್ಲಿ, ರೋಡ್ ಶೋಗಳಲ್ಲಿ, ಸೋಷಿಯಲ್ ಮೀಡಿಯಾದ ದಳಪತಿ ಕಾಣಿಸಿದ್ದು ನಿಜ. ಇದರ ಹಿಂದೆ ಒಂದು ಗೆಲುವಿನ ಮಾಸ್ಟರ್ ಮೈಂಡ್ ಇರ್ತಾರಲ್ಲ, ಅದು ಯಾರು ಗೊತ್ತಿರಬೇಕು ನಿಮಗೆ. ಇದೇ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಈಗ ಅಧಿಕಾರಕ್ಕೆ ಬಂದಾಗ ಸುನಿಲ್ ಕೊನಗೋಳು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರಲ್ಲ. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ TVKಯಿಂದ ಇರೋದು ಯಾರು ಅಂದರೆ ಕಪಿಲ್ ಸಾಹು ಅಂತ. TVK ವಾರ್ ರೂಮ್ ಮುನ್ನಡೆಸಿದ್ದ ತಂತ್ರಜ್ಞ ಇವರು ಕಪಿಲ್ ಸಾಹು. ನೋಡಿ ಇವರೇ TVK ಇವತ್ತು ಬಂದು ರೂಲ್ ಮಾಡುತ್ತೆ, ಅಧಿಕಾರ ಹಿಡಿಯುತ್ತೆ, ವಿಜಯ್ CM ಆಗ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಡಾಟಾ ಇಟ್ಕೊಂಡು ಎಲ್ಲೆಲ್ಲಿಗೆ ಏನೇನು ತಂತ್ರ ಹೆಣಿಬೇಕು, ನಾವು ಜಾತಿ ಸಮೀಕರಣಗಳು ಹೇಗಿದೆ, ಯಾವ ಪ್ರದೇಶದಲ್ಲಿ ಯಾವ ಭಾಷಣ ಮಾಡಬೇಕು, ನಾವು ಜನಗಳ ಕಷ್ಟ ಏನೇನಿದೆ ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಯಾವ ರೀತಿಯಲ್ಲಿ ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆಗಳಿರಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಂಥವರು ಇವರೇ ಕಪಿಲ್ ಸಾಹು. ಅಪಾರ ಕೊಡುಗೆ ಇದೆ, ಯಾರ್ಯಾರು ಅಲ್ಲಗಳೆಯೋಕ್ಕಾಗಲ್ಲ. ರಾಜಕೀಯ ತಂತ್ರಜ್ಞರು ಇವರು ಕಪಿಲ್ ಸಾಹು. ತಮಿಳುನಾಡಲ್ಲಿ TVK ಪ್ರಚಾರ, ಅಭ್ಯರ್ಥಿಗಳ ಆಯ್ಕೆ, ಕ್ಷೇತ್ರವಾರು ಕಾರ್ಯತಂತ್ರ ಎಲ್ಲವನ್ನು ಹೆಣದಂಥ ವ್ಯಕ್ತಿ ಇದ್ದಾರೆ ಇವರು. ತಂತ್ರಗಾರಿಕೆ ಏನು ಮಾಡಿದ್ರಪ್ಪ ಅಂತ ನೋಡಿದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಕಾರ್ಯತಂತ್ರದಲ್ಲಿ ಸಾಹು ಪರಿಣತ. ಕೇವಲ ಭಾವುಕ ಭಾಷಣಗಳು, ಬರೀ ಎಮೋಷ್ನಲ್ ಆಗಿ ಭಾಷಣ ಮಾಡಿಬಿಡೋದು, ಜನಗಳಿಗೆ ಎಮೋಷನಲಿ ಅವ್ರನ್ನ ಒಗ್ಗೂಡಿಸೋದು, ಚಪ್ಪಾಳೆ ತಟ್ಟಿಸ್ಕೊಳ್ಳೋದು, ವಿಷಲ್ ಹಾಕ್ಸ್ಕೊಳ್ಳೋದು ಸಾಲಲ್ಲ. ಚಪ್ಪಾಳೆ ಹೊಡಿತಾರೆ, ಆ ಬೂತ್ವರೆಗೂ ಬಂದು ಅದು ನೆನಪಿಟ್ಟುಕೊಂಡು ವೋಟ್ ಮಾಡಬೇಕು ಅಂದರೆ ಬೇರೆ ವಿಚಾರಗಳು ಕೂಡ ಬೇಕಾಗ್ತವೆ. ಪ್ರತಿ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಇತ್ತು ಅವ್ರ ಬಳಿಯಲ್ಲಿ. ಸ್ಥಳೀಯವಾಗಿ ಏನೇನು ಪ್ರಾಬ್ಲಮ್ಸ್ ಇದೆ ಗೊತ್ತಿತ್ತು. DMKಯ ಆಡಳಿತ ವಿರೋಧಿ ಅಲೆಯ ಬಗ್ಗೆ ಡಾಟಾ ಸಂಗ್ರಹ ಮಾಡಿಕೊಂಡಿದ್ರು. ಯಾವ್ಯಾವ ಝೋನಲ್ಲಿ DMK ರೂಲ್ ಮಾಡ್ತಿರುವುದರ ವಿರುದ್ಧವಾಗಿ ಜನಗಳ ಅಭಿಪ್ರಾಯ ಇದೆ, ಏನಕ್ಕೆ ಸಿಟ್ಟಿದೆ ಜನಗಳಿಗೆ, ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಏನು ನಡೀತಾ ಇದೆ ಇಲ್ಲಿ, ಡಾಟಾ ಇತ್ತು. ಅದಕ್ಕೆ ತಕ್ಕಂತೆಯೇ ರಾಜಕೀಯ ತಂತ್ರಗಳನ್ನು ಹೆಣೆದವರು ಸಾಹು. ಪ್ರಚಾರದ ರೂಪರೇಷೆ ಸಿದ್ಧಪಡಿಸ್ತಾರೆ. ಅದಕ್ಕೆ ವಿಜಯ್ ಒಬ್ಬ ಪರಿಪಕ್ವ ನಾಯಕನಾಗಿ ಜನರ ಮುಂದಿಡುವಲ್ಲಿ ಸಾಹು ತಂಡ ದೊಡ್ಡ ಒಂದು ಎಫರ್ಟನ್ನು ಹಾಕಿ ಯಶಸ್ವಿಯಾಗಿದೆ. ಅದರ ಪರಿಣಾಮವಾಗಿಯೇ 108 ಸ್ಥಾನಗಳನ್ನು TVK ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ತಮಿಳುನಾಡಲ್ಲಿ.